ಇದರಲ್ಲಿ ಅಮೆರಿಕದ ಅಧ್ಯಕ್ಷ ಏನು ಸಲಹೆ ಕೊಡ್ತಾರೆ ಅಂತ ಹೇಳಿ ಅದಕ್ಕೂ ವಿರೋಧ ಮಾಡ್ತಾ ಇದ್ದಾರೆ ನಿಮ್ಮ ಪಕ್ಷದ ನಾಯಕರು. ಅಲ್ಲ, ನಾವು ನೋಡಿ ಕದನ ಘೋಷಣೆ ಮಾಡಿದಾಗ ನಾವು ಸಂಪೂರ್ಣ ಬೆಂಬಲವನ್ನ ಕೊಟ್ಟಿದ್ದೇವೆ. ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸ್ಬೇಕು, ಇನ್ನೊಮ್ಮೆ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು ಅಂತ ಹೇಳಿ ಕದನ ಮಾಡುವಂಥದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನ ಕೊಟ್ಟಿದ್ದೇವೆ. ಆದರೆ ಕದನ ವಿರಾಮ ಘೋಷಣೆ ಮಾಡುವಾಗ ಯಾವ ಉದ್ದೇಶ ಇಟ್ಕೊಂಡು ಯಾವ ಗುರಿ ಇಟ್ಕೊಂಡು ಕದನವನ್ನ ಆರಂಭ ಮಾಡಿದ್ವಿ, ಆ ಗುರಿ ಈಡೇರಿತ್ತಾ ಅನ್ನುವಂಥದ್ದು ಪ್ರಶ್ನೆಗೆ ಇವತ್ತಿಗೂ ಉತ್ತರ ಇಲ್ಲ. ನೀವು ಪಾಕಿಸ್ತಾನಕ್ಕೆ ಏನ್ ಪಾಠ ಕಲಿಸ್ಬೇಕು ಅಂತ ಹೊರಟ್ವಿ, ಆ ಪಾಠವನ್ನ ಕಲಿಸಿದ್ದೇವೆಯಾ? ನಾವು ಏನಾಗುತ್ತೆ 3-4 ದಿನ ಏನೋ ಒಂದು ಪ್ರಯತ್ನ ಮಾಡಿ ಅಲ್ಲಿಗೆ ಬಿಟ್ಬಿಟ್ರೆ ಇದರಿಂದ ನಾಳೆ ಪಾಕಿಸ್ತಾನಕ್ಕೆ ಇನ್ನಷ್ಟು ಇಂಬು ಕೊಟ್ಟಂಗ ಆಗುತ್ತಾ ಅನ್ನೋ ಒಂದು ಅನುಮಾನ ಎಲ್ಲ ಸಾಕಷ್ಟು ಮನಸ್ಸಿನಲ್ಲಿ ಹುಟ್ಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರಶ್ನೆಗೆ ಸ್ಪಷ್ಟವಾದಂತ ಉತ್ತರ ಇಲ್ಲದೆ ಇರುವಂತ ಪ್ರಶ್ನೆ ಯಾವುದು ಅಂದ್ರೆ, ಪಾಕಿಸ್ತಾನಕ್ಕೆ ನಾವು ಕದನ ಮಾಡೋದು ಸರಿ, ಅವ್ರಿಗೆ ಮತ್ತೆ ನಮ್ಮ ಆಂತರಿಕ ವಿಷಯದಲ್ಲಿ ಬೆರಳು ತೂರಿಸ್ದಂಗೆ ಪಾಠ ಕಲಿಸ್ತೀವಿ ಅಂತ ನಾವು ಹೊರಟು ಮತ್ತೆ ಯಾಕೆ ಸಡನ್ ಆಗಿ ಕದನ ವಿರಾಮ ಮಾಡಿದ್ದು ಅನ್ನುವಂಥದ್ದು ಅಮೆರಿಕ ಹೇಳಿದ್ರು ಅನ್ನೋ ಕಾರಣಕ್ಕೆ ಮಾಡಿದ್ವಾ? ಅಮೆರಿಕ ಹಾಗಾದ್ರೆ ಅಮೆರಿಕ ನಮ್ಮ ವಿಷಯಗಳನ್ನ ತೀರ್ಮಾನ ಮಾಡೋದಾದ್ರೆ ನಮ್ಮ ಸಾರ್ವಭೌಮತ್ವದ ವಿಷಯ ಏನು? ಹಾಗಾದ್ರೆ ಈಗ ಅವರು ಕಾಶ್ಮೀರಲ್ಲಿ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಭಾರತಕ್ಕೆ ದೊಡ್ಡ ಹಿನ್ನಡೆ ಮತ್ತೊಂದಿಲ್ಲ. ಯಾಕಂದ್ರೆ ಕಾಶ್ಮೀರ ನಮ್ಮ ಆಂತರಿಕ ವಿಷಯ, ಇಂಟರ್ನಲ್ ಮ್ಯಾಟರ್, ಭಾರತದ ಅವಿಭಾಜ್ಯ ಅಂಗ ಅದು. ಆಗಿರುವಾಗ ಯಾರೋ ಬಂದು ಬೇರೆ ದೇಶದವರು ಬಂದು ನಮ್ಮದ್ರಲ್ಲಿ ನ್ಯಾಯ ಪಂಚಾಯಿತಿ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಕಾಶ್ಮೀರದ ಇಶ್ಯೂ ಸೆಟ್ಲ್ ಆಗಿದೆಯಾ, ಮತ್ತೆ ರೀಓಪನ್ ಮಾಡ್ತಾ ಇದ್ದೇವೆಯಾ? ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಇಲ್ದಂಗಾಗಿದೆ. ಬರೀ ಭಾಷಣ ಮಾಡ್ಬಿಟ್ರೆ ಉತ್ತರ ಸಿಗೋದಿಲ್ಲ. ಈ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ಸ್ಪಷ್ಟವಾದಂತ ಉತ್ತರ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.